ಸ್ಪಷ್ಟವಂತ ಆದೇಶ ಬಂದಾಗ ಮಾತ್ರ ಈ ವೇದಿಕೆ ಖಾಲಿ ಆಗ್ತದೆ. ಅಲ್ಲಿವರೆಗೂ ಕೂಡ ನಾವು ಇದರಿಂದ ಹೇಳುವಂತ ಪ್ರಶ್ನೆ ಇಲ್ಲ. ನಮ್ಮ ಪ್ರಾಣ ಹೋದ್ರೂ ಕೂಡ ಪರವಾಗಿಲ್ಲ. ಇವತ್ತ ಈ ನಡೆಯತಕ್ಕಂತ ಹೋರಾಟ ಇವು ಕೇವಲ ವೈಯಕ್ತಿಕ ಅಲ್ಲ, ಯಾವುದೇ ರಾಜಕೀಯ ಅಲ್ಲ, ಯಾವುದೇ ಪಕ್ಷದ ಸಂಬಂಧ ಅಲ್ಲ, ಇಡೀ ಜನತೆಯ ಒಂದು ಒಳಿತಿಗೋಸ್ಕರ ಮತ್ತು ಬಡ ಮಕ್ಕಳಿಗೋಸ್ಕರ. ಯಾಕಂತಂದ್ರ ಇವತ್ತು ರೈತರ ಮಕ್ಕಳು ಕೂಡ ವಿದ್ಯಾವಂತರಿರ್ತಾರ. ಇವತ್ತು ಈ ಮೆಡಿಕಲ್ ಓದ್ಬೇಕಂತಕ್ಕಂತ ಒಂದು ಹಂಬಲ ಇರ್ತದ. ಇದು ಖಾಸಗಿ ಒಳಗೆ ಕೂಡಿದ್ರ ಮತ್ತೆ ಲಕ್ಷಾಂತರ ರೂಪಾಯಿ ಎಲ್ಲ ಕೋಟ್ಯಾಂತರ ಡೊನೇಷನ್ ಕೊಟ್ಟು ಕೊಡುವಂತ ಅವರಿಗೆ ಯೋಗ್ಯತೆ ಇರೋದಿಲ್ಲ. ಇದು ಮತ್ತೆ ಬಂಡವಾಳಶಾಹಿಗಳ ಪಾಲಾಗ್ತದ. ಇದು ದೊಡ್ಡ ಒಂದು ಆಸ್ತಿಯದಲ್ಲಿ ಬಿಜಾಪುರದಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗ್ಬೇಕಾಯ್ತಂದ್ರೆ ಏನು ಬಹಳ ದೊಡ್ಡ ಕೆಲಸ ಇಲ್ಲ. 149 ಎಕರೆ 12 ಗುಂಟೆ ದೊಡ್ಡ ಒಂದು ಜೈಲ ಬೈಲದ 53 ಇಷ್ಟು ದೊಡ್ಡದಾಗಿರ್ತಕ್ಕಂಥ ವಿಸ್ತಾರವಾದಂತ ಜಾಗ ಇದೆ. ಎಲ್ಲ ರೀತಿಯ ಟ್ರಾಮಾ ಸೆಂಟರ್ ಇದೆ. ಅಲ್ಲಿಂದ MRI ಸ್ಕ್ಯಾನ್ ಅದ. ಮತ್ತು ಇಲ್ಲಿ ಪ್ರತಿನಿತ್ಯನೂ 1500ರಿಂದ 2000 YPD ರೋಗಿಗಳು ಇರ್ತಾವು. 34,000ರಿಂದ 35,000 ಪ್ರತಿ ತಿಂಗಳು ಕೂಡ ಪೇಷಂಟ್ಗಳು ಬರ್ತಾವು. ಇಷ್ಟೆಲ್ಲ ಇದ್ರೂ ಸಹಿತ ಉದ್ದೇಶಪೂರ್ವಕವಾಗಿ ಸರ್ಕಾರ ಇದು ಬಂಡವಾಳಶಾಹಿಗಳಿಗೆ ಒಂದು ಬಲಿ ಕೊಡುವಂತ ಪರಿಸ್ಥಿತಿ ಮಾಡಾಕತ್ತಾರೆ ಸರ್ಕಾರಿ ಆಸ್ಪತ್ರೆಯನ್ನ. ಇದು ಆಗಬಾರದು. ದೇಶದ ಯಾವುದೇ ರಾಜ್ಯದಲ್ಲಿಯೂ ಕೂಡ PPP ಮಾಡಲಲ್ಲಿ ಎಲ್ಲಿ ಇಲ್ಲ. ಇದು ಬಿಜಾಪುರದಲ್ಲಿ ಯಾಕ? ಬಿಜಾಪುರ ಕರ್ನಾಟಕದಲ್ಲಿ ಸುಮಾರು ಬಹುತೇಕ ಸರ್ಕಾರಿ ವೈದ್ಯಕೀಯ ಮಾಹಿತಿಯನ್ನ PPP ಮಾದರಿಯಲ್ಲಿ ಮಾಡ್ತಿರ್ತಾರ. ಇದ್ರ ಉದ್ದೇಶ ಏನು? ಸರ್ಕಾರದಲ್ಲಿ ದುಡ್ಡು ಇಲ್ಲ ಹೆಂಗೋ, ಮತ್ತು ದುಡ್ಡು ಎಲ್ಲಿ ಹೋಯ್ತು? ಇವೆಲ್ಲ ಏನು ಗೊಳ್ಳಿ ಯೋಜನೆಗಳ ತಂದಿರಿ, ಅದನ್ನ ಹೊಡೆದಾಕ್ರಿ. ಈ ಇಡೀ ವ್ಯವಸ್ಥೆ ಕೆಟ್ಟಿದ್ದೇ ಗ್ಯಾರಂಟಿಯಿಂದ. ಈ ಗ್ಯಾರಂಟಿಯನ್ನು ಮೊದಲು ಹೊಡೆದಾಕ್ರಿ. ಇಲ್ಲಿಕಂದ್ರೆ ನೀವು ಉಳಿದ ಗ್ಯಾರಂಟಿ ಇಲ್ಲ ಅಧಿಕಾರದಾಗ. ಈ ಪರಿಸ್ಥಿತಿ ತಂದು ಇಡ್ಬೇಕಾಗ್ತದ ನಾವು ಹೋರಾಟಗಾರರು. ಇದೇನು ಸುಮ್ಮನೆ ಬಿಜಾಪುರ ಜಿಲ್ಲೆ ಅಂತಂದ್ರ ಏನು ಕೂಡ್ತಾರ, 4 ದಿನ ಒದ್ದು ಹೋಗ್ತಾರ, ಏನು ಆಗಂಗಿಲ್ಲ ಹೋಗಂಗಿಲ್ಲ ಅಂತ ತಿಳ್ಕೊಂಡು ಏನು ನಾವು ತಪ್ಪು ಕಲ್ಪನೆ ಸರ್ಕಾರದಿತ್ತಂದ್ರ ನಾವು ತೋರಿಸ್ತೀವಿ, ಇತಿಹಾಸ ಮಾಡಿ ತೋರಿಸ್ತೀವಿ. ಯಾಕಂದ್ರೆ ಇದು ವಿಜಯಪುರ ಜಿಲ್ಲೆ ಅಂತಂದ್ರ ಬಸವಣ್ಣನವರು ಮಾಡಿರ್ತಕ್ಕಂಥ ಕ್ರಾಂತಿಯ ಸ್ಥಳ. ಇದು 12ನೇ ಶತಮಾನದಲ್ಲಿ ಬಸವಣ್ಣ ಕ್ರಾಂತಿ ಮಾಡಿದ್ರು. ಇಲ್ಲಿ 21ನೇ ಶತಮಾನದಲ್ಲಿ ಎಲ್ಲ ಸಂಘಟನೆ ಕೂಡ ಶರಣ ನಮಗ ಬೆಂಬಲ ಸೂಚಲು ಆಗಮಿಸಿರುವ ಸಂಸದರಿಗೂ ಮಾಜಿ ಸದಸ್ಯರಿಗೂ ಬಿಜೆಪಿ ಎಲ್ಲ ಮುಖಂಡರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಒಂದೇ ಸಲ